ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಪ್ರಧಾನಮಂತ್ರಿ ಮೋದಿ, ನರೇಂದ್ರ ಮೋದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಈಗ ಪ್ರೆಸೆಂಟ್ ನಮಗೆ ಗೊತ್ತಾದ. ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಇರಲ್ಲ. ನರೇಂದ್ರ ಮೋದಿ ಇದ್ರೆ ಕಾಂಗ್ರೆಸ್ ಇದ್ರೆ ಜಾಸ್ತಿ ಆಗುತ್ತೆ. ಇನ್ನೊಂದು ಯಾವ ಗಲಾಟೆಗಳು ಏನಿಲ್ಲ, ಜನಗಳಿಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರ್ ನಮಗೆ ಖರ್ಗೆ ಅವರು ಪ್ರಧಾನಮಂತ್ರಿ ಆದ್ರೆ ಒಳ್ಳೆ. ನಮ್ಮ ಕಾಂಗ್ರೆಸ್ಸೇ ಬೇಡ. ಸಚಿದಾಗ್ಕೊಳ್ಳೋದ್ರಿಂದ ನಾವು ಇಷ್ಟು ವರ್ಷ ನಾವು ಬದುಕಲೇ ಇಲ್ವಾ? ನಾವು ಹೆಂಡತಿ ಮಕ್ಕಳು ನಾವು ಸಾಕ್ಲೇ ಇಲ್ವಾ? ಇವ್ರು ಕೊಟ್ಟಿ ದುಡ್ಡಿನಲ್ಲಿ ನಾವು ಬದುಕಿದೀವ? ನಾವು ಕೂಲಿ ಮಾಡಿ ಬದುಕಲಿಲ್ವಾ? ಇವ್ರು ದುಡ್ಡು ತಗೊಂಡು ಏನ್ ಮಾಡ್ಬೇಕು? ನಾವು ಕುಡಿಯೋದು ಕಲಿಬೇಕಾ? ಈಗ ಎನ್ ಡಿ ಅಂತ ಅವರು 40 ಮಾಡ್ಕೊಂಡಿಲ್ವಾ? ಎನ್ ಡಿ ಅಂತ ಇವರು ಸೇರ್ಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರಿಗೆ ಕೈ ಮುಗಿಬೇಕು. ಬಾರಿ ಒಳ್ಳೆ ಕೆಲಸ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅಂದ್ರೆ 10 ವರ್ಷದಿಂದ ಅವ್ರ ಆಡಳಿತ ನೋಡ್ತಾ ಇದ್ದಾರೆ. ಭ್ರಷ್ಟಾಚಾರ ಇಲ್ಲ. ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ? ನರೇಂದ್ರ ಮೋದಿ ಅವರು ಯಾವ ಕಾರಣ? ಅಲ್ಲ, ಒಳ್ಳೆ ವ್ಯಕ್ತಿ, ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಒಂದು ಇಂಡಿಯಾ ಉದ್ಧಾರ ಆಗಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇದೆ. ಅದರಿಂದ ಅವರಾದರೆ ಒಳ್ಳೆಯದು. ಮಾನ್ಯ ಪ್ರಧಾನಮಂತ್ರಿಗಳ ಯಾವ ಯೋಜನೆಗಳು ದೇಶಕ್ಕೆ ಅನುಕೂಲವಾಗಿದೆ? ಎಲ್ಲ ಯೋಜನೆಗಳು ಮಾಡ್ತಾವ್ರು ಅವರು. ಇಂಥದ್ದು ಅನ್ನೋದೇನಿಲ್ಲ. ಅವ್ರಿಗೆ ಯಾವುದು ಇದೆ ಎಲ್ಲ ಯೋಜನೆಗಳು ಮಾಡ್ತಾವ್ರು. ಒಂದು ಮಾಡ್ತಾರೆ, ಒಂದು ಬಿಡ್ತಾರೆ ಅನ್ನಲ್ಲ, ಎಲ್ಲರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರು. ಅದಾದರೆ ಒಳ್ಳೆಯದು ದೇಶಕ್ಕೆ. ಅದೇನು ಮೇಕ್ ಇನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರಲ್ಲ ಅವರು, ಅದು ಮಾಡಿದ್ರೆ ಭಾಳ ಒಳ್ಳೆಯದು. ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಅವರಿಗೆ ನಮ್ಮ ಇದೆಲ್ಲ ಸಪೋರ್ಟ್ ಕೊಡಬೇಕು. ಪಬ್ಲಿಕ್ ಎಲ್ಲ ಯಾರು ಕೊಡ್ತಾ ಇಲ್ಲ. ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡ್ತಾ ಇಲ್ಲ. ಅದರಿಂದ ಒಳ್ಳೆಯದು. ಬಟ್ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಈಗ ಅಟ್ ಪ್ರೆಸೆಂಟ್ ನಮಗೆ ಗೊತ್ತಾದಂಗೆ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ನಮಗೆ ಪ್ರಧಾನಮಂತ್ರಿ ಮೋದಿ. ಅವರ ಯಾವ ಯೋಜನೆಗಳು ಅನುಕೂಲವಾಗಿದೆ? ನಮಗೆಲ್ಲ ರಾಮ ಮಂದಿರ ಆಗಿದೆ, ಕಾಶ್ಮೀರ ಆಗಿದೆ, ಆಮೇಲೆ ಇನ್ನು ಕೆಲವೆಲ್ಲ ಆಗಿದೆ. ಆ ರೈಲ್ವೆ ಡಿಪಾರ್ಟ್ಮೆಂಟ್ಸ್ ಇದು ಆಗ್ತಾಯಿದೆ. ಕೆಲವು ಏರೋಪ್ಲೇನ್ ಕಂಪ್ನಿಗಳಾಗ್ತಾಯಿದೆ, ಖಾಸಗಿ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಅದರಿಂದ ಅವರೇ ನಮಗೆ ಬೇಕು ಅಂತೇಳಿ, ನಮ್ಮ ದೇಶ ಮುಂದುವರಿಬೇಕಂತ ಅಂಥ ಪ್ರೈಮ್ ಮಿನಿಸ್ಟರ್ ನಮಗೆ ಬೇಕು. ಈಗ NDA ಮೈತ್ರಿಕೂಟದಿಂದ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಿದೆ. ಅಯ್ಯೋ, ಅವರೆಲ್ಲ ನಮ್ಮ ಬೇಡಿ ಸ್ವಾಮಿ, ಅವ್ರು ನಾವು ಬೇಡ. ನಮಗೆ ಅಲ್ಲ, NDA ಪಕ್ಷ ಗೆದ್ದಿಲ್ಲ. ಅದೇ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಷ್ಟೇ. ಬಂದು ಗೆದ್ದಿಲ್ಲ, ಆಮೇಲೆ ನೋಡೋಣ ಅಷ್ಟೇ. NDA ಮೈತ್ರಿಕೂಟ ಮಾಡ್ಕೊಳ್ಳಿ ಅಷ್ಟೇ. ನಮಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ಅದು ಬೇಡ. ನಮ್ಮ ಕಾಂಗ್ರೆಸ್ಸೇ ಬೇಡ ಸ್ವಾಮಿ. ಈಗ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರು ಹೊರತುಪಡಿಸಿ ಯಾರು ಪ್ರಧಾನಮಂತ್ರಿ ಆಗ್ಬೋದು? ಸಮರ್ಥರು ಯಾರಿದ್ದಾರೆ? ನಮಗೆ ಇವನಿದ್ದಾನಲ್ಲ, ಯಾರದು ಉತ್ತರ ಪ್ರದೇಶ ಇವನು ವೇಗಿನಾಥ್ ಆದರೆ ಪರವಾಗಿಲ್ಲ. ನಮಗೆ ವೇಗಿನಾಥ್ ಆಗ್ಬೋದು. ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಭಿಪ್ರಾಯ? ಕಾಂಗ್ರೆಸ್ ಅವರಿಗೆ ಕೈ ಮುಗಿಬೇಕು. ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ದವರು. ಅದರಿಂದ ಅವ್ರಿಗೆ ಕೈ ಮುಗಿದು ಕೇಳಬೇಕು ನಾವು. ಈ ಭಾಳ ಚೆನ್ನಾಗಿ ಮಾಡ್ತಾರೆ ಸ್ವಾಮಿ, ಹಿಂಗೆ ನಡ್ಸ್ಕೊಂಡು ಹೋಗಿ ಅಂತ. ಕರ್ನಾಟಕ ಇರಲ್ಲ, ಮುಳುಗೋತದೆ. ಉಚಿತ ಯೋಜನೆಗಳ ಬಗ್ಗೆ ಅದೇ ಹೇಳ್ತಾ ಇರೋದು ಸ್ವಾಮಿ. ಉಚಿತ ಕೊಟ್ಟರೆ ನಾವು ಉಚಿತ ಆಗಿಬಿಟ್ಟಿದೆ. ಇವ್ರು ಉಚಿತ ಕೊಡೋದ್ರಿಂದ ನಾವು ಇಷ್ಟು ವರ್ಷ ನಾವು ಬದುಕಲೇ ಇಲ್ವಾ? ನಾವು ಹೆಂಡತಿ ಮಕ್ಕಳು ನಾವು ಸಾಕ್ಲೇ ಇಲ್ವಾ? ಇವ್ರು ಕೊಟ್ಟಿ ದುಡ್ಡಿನಲ್ಲಿ ನಾವು ಬದುಕಿದ್ದೀವ? ನಾವು ಕೂಲಿ ಮಾಡಿ ಬದುಕಲಿಲ್ವಾ? ಇವ್ರು ದುಡ್ಡು ತಗೊಂಡು ಏನು ಮಾಡ್ಬೇಕು? ನಾವು ಕುಡಿಯೋದು ಕಲಿಬೇಕಾ? ಸೋಂಬೇರಿಗಳಾಗಬೇಕಾ? ಮನೆ ಕಬೇಕಾ ನಾವು? ಹೊಡೆದಾಡಿ ಸಾಯ್ತಾ ಇದ್ದಾರೆ. ಏನಿಲ್ಲ ಸರ್. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತೀರಾ? ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು. ಯಾವ ಕಾರಣಕ್ಕೆ ಅಂದರೆ 10 ವರ್ಷದಿಂದ ಅವ್ರ ಆಡಳಿತ ನೋಡ್ತಾ ಇದ್ದಾರೆ. ಭ್ರಷ್ಟಾಚಾರ ಇಲ್ಲ. ಇನ್ನೊಂದು ಯಾವ ಗಲಾಟೆಗಳು ಏನಿಲ್ಲ. ಜನಗಳಿಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ನಮಗೆ ಬೇಕಾಗಿರೋದು. ಅದಕ್ಕೆ ನರೇಂದ್ರ ಮೋದಿಯವರೇ ಬರಬೇಕು. ನರೇಂದ್ರ ಮೋದಿಯವರ ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬ ಅನುಕೂಲವಾಗಿದೆ? ಬಡವ್ರಿಗೆ ಬೇಕಾಗಿರೋ ಆಯುಷ್ಮಾನ್ ಭಾರತು, BP ಎಲ್ಲದಕ್ಕೂ ಅಕ್ಕಿ ಎಲ್ಲ ಇದೆಲ್ಲ ಮಾಡಿದ್ದಾರೆ. ಫ್ರೀಯಾಗೆಲ್ಲ ಕೊಡ್ತಾ ಇದ್ದಾರೆ. ಈಗ ಅದು ವಿಶ್ವಕರ್ಮ ಅಂತ ಮಾಡಿದ್ದಾರೆ. ಅದರಲ್ಲೂ ಎಲ್ಲರಿಗೂ ಲೋನ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೇನಿದೆ, ನರೇಂದ್ರ ಮೋದಿಯವರೇ ಈ ಸಲ ಬರಬೇಕು ಅಂತ ತುಂಬ ಆಸೆ. ಈಗ NDA ಮೈತ್ರಿಕೂಟದಿಂದ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಸುದ್ದಿ ಬರ್ತಿದೆ. ಅದರ ನೀವು ಅಭಿಪ್ರಾಯ ಏನು ಪಡ್ತೀರಾ? ಅವರಿನ್ನೂ ಸರಿಯಾಗಿ ಪ್ರಬುದ್ಧವಾಗಿಲ್ಲ. ಏನೋ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಾರೆ. ಆ ಪಕ್ಷದ ವಿಷಯ ಅವ್ರಿಗೆ. ನಮಗೆ ಬೇಕಾಗಿರೋದು ನರೇಂದ್ರ ಮೋದಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ, ಅದ್ರ ಬಗ್ಗೆ ನೀವು ಅಭಿಪ್ರಾಯ ಏನು? ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಹೇಳ್ಬೋದು. ಉಚಿತ ಯೋಜನೆಗಳ ಬಗ್ಗೆ ಅದೆಲ್ಲ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಜನಕ್ಕೆ ಬರ್ತಾ ಇದೆ, ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ. ಅದು ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಅವರು ಗಮನ ಹರಿಸ್ಬೇಕು. KYC ಮಾಡು, ಇನ್ನೊಂದು ಮಾಡು, ಅನ್ನೊಂದು ಮಾಡಿ ಎಲ್ಲ ಮಾಡಿದ್ರು ತಗೊಳ್ತಾ ಇಲ್ಲ. ಅದು ಸರ್ವರ್ ಡೌನ್ ಅದು ಇದು ಅಂತ ಬರ್ತಾ ಇರುತ್ತೆ. ಏನೋ ಮುಂದಕ್ಕೆ 31 ಒಳಗಡೆ ಮಾಡ್ತೀನಿ ಅಂದರೆ ನೋಡಬೇಕು.
ಇನ್ನು ಕೇಂದ್ರ ಸರ್ಕಾರದಿಂದ ಇನ್ನು ಯಾವ ಯೋಜನೆಗಳನ್ನು ನಿರೀಕ್ಷೆ ಮಾಡ್ತೀರಾ? ಈಗ ಮಾಡಿರೋದು ಮಾಡಿದ್ದಾರೆ, ನೆಕ್ಸ್ಟ್ ಬಂದು ಏನು ಮಾಡ್ಸೋದು ನೋಡಬೇಕಷ್ಟೇ. ಒಳ್ಳೆ ಯೋಜನೆ ಮಾಡೋದು ಒಳ್ಳೆಯದು. ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆಯದೇ. ಈಗ ಎನ್ ಡಿ ಅಂತ ಅವರೊಂದು 40 ಮಾಡ್ಕೊಂಡಿಲ್ವಾ, ಎನ್ ಡಿ ಅಂತ ಇವರೊಂದು ಸೇರಿಸ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಇದ್ದಾಗ ಮುಖ್ಯಮಂತ್ರಿ ಆದಾಗ ಒಳ್ಳೆ ಆಡಳಿತ ಕೊಟ್ಟಿದ್ದರು. ಈಗ BJP ಜೊತೆ ಸೇರಿದರೆ ಒಳ್ಳೆಯದೇ. ಹಿರಿಯರು ದೇವೇಗೌಡರು ಇದ್ದಾರೆ, ಮಾರ್ಗದರ್ಶನ ಮಾಡ್ತಾರೆ ಅವ್ರಿಗೆ. ಜನವರಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಸಂತೋಷ. ಭಾಳ ವರ್ಷಗಳಿಂದ ಕಾಯ್ತಾಯಿದ್ದು, ಆಗ್ತಾಯಿದ್ದೆ. ನಮಗೆ ಅನುಕೂಲ ಆದಾಗ ಹೋಗಿ ಬರ್ತೀವಿ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಸರ್ ನಿಮಗೆ ಗೊತ್ತು, ಇಲ್ಲಿ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ. ಇಲ್ಲಿ ಕರ್ನಾಟಕ ವಾರ್ಡ್ ನಂಬರ್ 34ಅಲ್ಲಿ. ನಮ್ಮ ಪ್ರಕಾರ ಸೆಂಟ್ರಲಲ್ಲಿ ಮೋದಿಯವರೇ ಬಂದರು ಒಳ್ಳೆಯದು, ಚೆನ್ನಾಗಿದೆ. ಅವರ ಯಾವ ಯೋಜನೆಗಳು ನಿಮಗೆ ಅನುಕೂಲ ಆಗುತ್ತೆ? ಸರ್ ಈಗ ಅದು ಮಾಡಿದಾರಲ್ಲ, ಮೇಕ್ ಇನ್ ಇಂಡಿಯಾ ತುಂಬ ಚೆನ್ನಾಗಿದೆ. ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಎಲ್ಲ ತುಂಬ ನೋಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ ಅದೊಂದು. ಮತ್ತು ಅಯೋಧ್ಯೆದು ನಮಗೂ ಇಷ್ಟು ವರ್ಷ ನಾವು ಕಾಯ್ತಾ ಇದ್ವಿ, ಅದು ಒಳ್ಳೆಯದಾಯಿತು, ಬಂದಿತ್ತು, ಮಾಡಿತ್ತು. ಈ ಜನವರಿಯಲ್ಲಿ ಓಪನ್ ಅಂತ ಹೇಳಿದಾರಲ್ಲ, ಅದು ಒಳ್ಳೆಯದಾಯ್ತು ಬಿಡಿ ಸರ್. ಈಗ INDA ಮೈತ್ರಿಕೂಟದಿಂದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನಮಗೆ ಮಲ್ಲಿಕಾರ್ಜುನ್ ಅವರು, ಖರ್ಗೆ ಅವರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು. ಕರ್ನಾಟಕದಿಂದ ನಮ್ಮವರು ಪ್ರಧಾನಮಂತ್ರಿ ಆಗೋದು ನಮಗೆ ಭಾರಿ ಒಳ್ಳೆಯದು. ರಾಹುಲ್ ಗಾಂಧಿ ಅವರಿಗೆ ಅಷ್ಟು ಇದಿಲ್ಲ, ಅವರಿಗೆ ಖರ್ಗೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿದೆ, ಮಾಡ್ಬೋದು ಸರ್. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಸಿದ್ದರಾಮಯ್ಯ ಇಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, 5 ಗ್ಯಾರಂಟಿನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಸೇರ್ತಾ ಇದೆ, ಕೆಲವು ಜನಕ್ಕೆ ಸೇರ್ತಾ ಇಲ್ಲ. ಅದೊಂದು ಸ್ವಲ್ಪ ಅವರು ಗಮನ ಹರಿಸ್ಬೇಕು ಸರ್, ಅವರು ಸರ್ಕಾರ ಇದೊಂದು. ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಒಳ್ಳೆಯದೇ ಅಲ್ಲ ಸರ್. ಈಗ BJP ಅವರು ಮತ್ತು JDS ಅವರು ಇಬ್ಬರು ಕಮಿಟ್ ಆಗಿದ್ದಾರೆ, ಅದು ಒಳ್ಳೆಯದೇ. ಮಾಡಲಿ, ಅವರು ಟ್ರೈ ಮಾಡಲಿ, ಯಾರಿಗಾಗುತ್ತೋ ಅವ್ರಿಗೊಂದು ಚಾನ್ಸ್ ಇರುತ್ತಲ್ಲ, ಆದರೆ ಆದರೂ ಇಲ್ಲಾಂದ್ರೆ ಇಲ್ಲ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಅದೇ ನಮಗೆ ಮೋದಿಯವರೇ ಸರ್, ಮೋದಿಯವರೇ. ಈಗ NDA ಮೈತ್ರಿಕೂಟದಲ್ಲಿ ಮೋದಿ ಅವರನ್ನ ಹೊರತುಪಡಿಸಿ ಯಾರು ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? NDA ಇಲ್ಲ ಅಂತ ಅಭ್ಯರ್ಥಿ ಬೇರೆ ಯಾರಿಲ್ಲ ಸರ್. ಅವ್ರು ಬಿಟ್ಟರೆ ಅಂಥ ಅಭ್ಯರ್ಥಿ ಯಾರಿಲ್ಲ. ಖರ್ಗೆನೇ ಟಫ್. ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೂಡ ಆಗ ಕೇಳಿ ಬರ್ತದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಈಗ ಇನ್ನು ಅವರು 10 ವರ್ಷ ಆಡಳಿತ ಮಾಡಿದ್ದಾರೆ ಅವರು, ಮೋದಿಯವರು. ನೆಕ್ಸ್ಟ್ ಇನ್ನೊಂದು 5 ವರ್ಷ ಮಾಡಲಿ, ನೆಕ್ಸ್ಟ್ ಟರ್ಮ್ ಅವ್ರು ಕೊಡಲಿ, ಯೋಗಿ ಅವ್ರು ಕೊಡಲಿ, ಅದೇನು ನಮ್ದೇನಿಲ್ಲ. ಕೇಂದ್ರ ಸರ್ಕಾರದ ಇನ್ನು ಯಾವ ಯೋಜನೆಗಳು ಮಾಡಬಹುದು ನಿಮ್ಮ ಪ್ರಕಾರ? ಸರ್ ಸ್ವಲ್ಪ ಈ ಬೆಲೆ ಏರಿಕೆಗಳಿದಾವಲ್ಲ, ಸ್ವಲ್ಪ ಅದು ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಬೇಳೆ ಸಾಮಾನ್ಯರಿಗೆ ನಾವೇನು ದಿನ ಯೂಸ್ ಮಾಡ್ತೀವಲ್ಲ, ಬೇಳೆ ಕಾಳು ಅವು ಇವು ಆಳು ಮೂಳೆಲ್ಲ, ಅವೆಲ್ಲ ಗ್ಯಾಸ್ ಎಲ್ಲ ಕಡಿಮೆ ಮಾಡಿದ್ರೆ ಭಾರಿ ಒಳ್ಳೆಯದು. ಜನಾನುಕೂಲಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದು. ಇನ್ನೇನು ಕೆಲವು ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ನಮಗೆ ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಪ್ರಧಾನಮಂತ್ರಿ ಅಂಥವ್ರು ನಮಗೆ ಮುಂದೆ ಬರಲಿ. ಯಾರು ಆಗಬೇಕು? ನಮಗೆ ನರೇಂದ್ರ ಮೋದಿ ಆದ್ರೇ ಒಳ್ಳೆಯದು. ಯಾವ ಕಾರಣ? ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅದರಿಂದ ಒಬ್ಬ ಭ್ರಷ್ಟಾಚಾರ ಅನ್ನೋದು ಅವ್ರ ಹತ್ರ ಏನೂ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ನೋಡಿ, ಏನೇ ಆಗಲಿ ಕಾರ್ಮಿಕರನ್ನ ಪಕ್ಕದಲ್ಲಿ ಕುಣಿಸಿ ಮಾತಾಡ್ತಾರೆ. ಅದು ನರೇಂದ್ರ ಮೋದಿ ಅವರ ಒಂದು ಅನಿಸಿಕೆ, ಒಳ್ಳೆ ಗುಣಗಳಿದೆ. ಅದರಿಂದ ಅವ್ರಿಗೆ ನಾವು ಓಟ್ ಹಾಕೋಕ್ಕೆ ಮುಂದೆ ಬರ್ತೀವಿ. ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬ ಅನುಕೂಲ ಆಗುತ್ತೆ? ಲಾಸ್ಟ್ ಟೈಮ್ ಒಂದು ಈ ಕೂಲಿ ಕೆಲಸವನ್ನೆಲ್ಲ ಕುಣಿಸ್ಬಿಟ್ಟು ಅವ್ರ ಪಕ್ಕದಲ್ಲಿ ಕುಂತ್ಕೊಂಡು ಒಂದು ಭೇದ ಭಾವ ಇಲ್ಲದೆ ಒಬ್ಬ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಒಗ್ಗಟ್ಟಿನಲ್ಲಿ ಎಲ್ಲರ ಜೊತೆ ಮಾತಾಡಿದ್ರಲ್ಲ, ಅದು ನನಗೆ ಖುಷಿ ತಂದಿದೆ. ಕಾಂಗ್ರೆಸ್ ಯಾಕೆ ಬೇಡ? ಅವರು ನಮಗೆ ಅಷ್ಟೊಂದು ಇದಿಲ್ಲ ಬಿಡಿ. ಯಾಕೆ ಬೇಡ? ಕಾಂಗ್ರೆಸ್ ಈಗ ನರೇಂದ್ರ ಮೋದಿ ಅವರು ಬೇಕು, ಕಾಂಗ್ರೆಸ್ ಯಾಕೆ ಬೇಡ ಅಂತ? ಕಾಂಗ್ರೆಸ್ ಏನು ಬೇಡ ಅಂದರೆ, ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾರೆ. ಆದರೆ ಇವ್ರ ಥರ ಮೋದಿ ಥರ BJP ಸರ್ಕಾರ ಮಾಡ್ತಾರೆ, ಮಾಡಲ್ಲ. ಏನಂದರೆ ಭಯೋತ್ಪಾದನೆ ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಇರಲ್ಲ. ನರೇಂದ್ರ ಮೋದಿ ಇದ್ದರೆ, ಕಾಂಗ್ರೆಸ್ ಇದ್ದರೆ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ BJPನೇ ಬೆಟ್ರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಉಚಿತ ಯೋಜನೆ ಕೊಟ್ಟರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಣ ಅದ್ರ ಯೋಜನೆ ಅಂದರೆ ಮುಂದೆ ಎಲ್ಲರೂ ನೋಡಬೇಕಾಗುತ್ತೆ. ಯಾಕಂದರೆ ಆಲ್ಮೋಸ್ಟು ಉಚಿತ ಕೊಟ್ಟರೆ ಎಲ್ಲ ಜನದ ಮೇಲೇ ಬೀಳುತ್ತೆ ಪರಿಣಾಮ. ಈಗ ನೆಕ್ಸ್ಟು ಪೆಟ್ರೋಲು ಜಾಸ್ತಿ ಮಾಡ್ತಾರೆ, ಎಲ್ಲ ಜಾಸ್ತಿ ಮಾಡ್ತಾರೆ. ಸರ್ಕಾರ ಎಲ್ಲ ದುಡ್ಡು ಎಲ್ಲರಿಗೂ ಕೊಟ್ಬಿಟ್ರೆ
ಸರ್ಕಾರ ಬೀಳುತ್ತೆ ಕೆಳಗಡೆ. ಬಿದ್ದಾಗ ನಾವು ಜನಗಳಿಗೆ ಅದು ಎಫೆಕ್ಟ್ ಮಾಡೋದು. ಜನಗಳಿಗೆ ಗೊತ್ತಿಲ್ಲ ಉಚಿತ ಅಂದರೆ ಎಲ್ಲರೂ ಬರ್ತಾರೆ ಉಚಿತ ಅಂದರೆ. ಈಗ ಪ್ರಸ್ತುತ NDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಪ್ರಧಾನಿ ರೇಸ್ನಲ್ಲಿ ಕೇಳಿ ಬರ್ತಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದು ಒಳ್ಳೆಯದೇ ನಮಗೂ. ಯಾಕಂದರೆ ಮಾಡಲಿ, ಯಾರು ಭಗವಂತ ಯಾರು ಕೊಟ್ಟಿರ್ತಾರೋ ಇಚ್ಛೆ ಪ್ರಧಾನಮಂತ್ರಿ ಅನ್ನೋದು ಆಗಲಿ, ಅಂದರೆ ಒಳ್ಳೆ ಕೆಲಸ ಮಾಡಲಿ. ಈಗ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಮೈತ್ರಿ ಅವಶ್ಯಕತೆ ಇತ್ತಾ? ಇದು ಮೈತ್ರಿ ಅನ್ನೋದು ಬೇಡ ಅನಿಸುತ್ತೆ. ಯಾಕಂದರೆ ಇಂಡಿಪೆಂಡೆಂಟ್ ಅವರೇ ಗೆರೀತಾ ಇದ್ರು. 2 ಸರಿ ಪ್ರಧಾನಮಂತ್ರಿ ಆಗಿದ್ದಾರೆ. BJP 2 ಸಲ ಕೇಂದ್ರದಿಂದ ಬಂದಿದೆ ಆಡಳಿತ. ಅದೇ ಥರ ಹೋಗ್ಬೇಕು. ಸುಮ್ಮನೆ ಇವರು ಕಾಂಗ್ರೆಸ್ಸು JDS ಕರ್ಕೊಂಡು ಏನಕ್ಕೆ ಬೇಕಲ್ಲ, ಬೇಡ. ಅವ್ರು ಫೈಟ್ ಅವ್ರು ಮಾಡಲಿ, ಅವ್ರು ಫೈಟ್ ಅವ್ರು ಮಾಡ್ತಾರೆ. ಈಗ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಯಾವ ಯೋಜನೆಗಳ ನಿರೀಕ್ಷೆ ಮಾಡ್ತೀರಾ ನೀವು? ಅಣ್ಣ, ನಮಗೆ ಯೋಜನೆಗಳೆಂದರೆ ಬಡವರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ಪಾಪ ಕೂಲಿ ಕೆಲಸ ಮಾಡ್ತಾರೆ, ಆಟೋ ಓಡಿಸ್ತಾರೆ. ಪಾಪ ನೋಡಿ, ಇವಾಗ ಆಟೋ ಡ್ರೈವರ್ಗಳಿಗೆ ಇದೇ ಇಲ್ಲ, ಬಿಸ್ನೆಸ್ಸೇ ಇಲ್ಲ. ಇವ್ರು ಮಾಮೂಲಿ ಬಸ್ಗಳು, ಪ್ರೈವೇಟ್ ಬಸ್ಗಳಿಗೂ ಬಿಸ್ನೆಸ್ ಇಲ್ಲ. ಕೂಲಿ ಕೆಲಸ ಮಾಡೋರು ಪಾಪ ತೊಳ್ಳೆ ಗಾಡಿ, ಅವ್ರಿಗೆಲ್ಲ ಯಾರಿಗೂ ಒಳ್ಳೆ ಕೆಲಸ ಮಾಡಿದ್ರೆ ಸಾಕು. ರಾಹುಲ್ ಗಾಂಧಿ ಅವರ ಅಣ್ಣ, ಅವರು ಬಗ್ಗೆ ನಮ್ಗೆ ಯಾಕಣ್ಣ, ದೊಡ್ಡವ್ರ ಬಗ್ಗೆ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಅವರ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ? ಅವರು ಒಳ್ಳೆ ನಾಯಕನೇ, ಕರ್ನಾಟಕದ CM ಒಳ್ಳೆ ನಾಯಕನೇ. ಅವ್ರ ಬಗ್ಗೆ ನಮಗೆ ಒಳ್ಳೆ ಇದಿದೆ. ಅವರು ಬಂದ್ಬಿಟ್ಟು ಕರ್ನಾಟಕದ ಗಂಡುಗಲಿ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಮಾಡ್ತಾರೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಇನ್ಯಾರು ಸೆಟ್ ಆಗಲ್ಲ. ಈಗ DK ಶಿವಕುಮಾರ್ ಸಹ ಅವರು ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಮುಂದೆ ನೋಡೋಣ. ಅವ್ರ ಸರ್ಕಾರದಲ್ಲಿ ಅವ್ರು ಏನೇನು ಆಗ್ತಾ ಹೋಗುತ್ತೋ ಗೊತ್ತಿಲ್ಲ.